ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಆತ್ಮಜ್ಞಾನ ಅಂದರೆ ಏನು ಮತ್ತು ಇದನ್ನು ಹೇಗೆ ಪಡೆಯುವುದು ಎಂಬುದರ ಬಗ್ಗೆ ತಿಳಿಯೋಣ. ಸ್ವಯಂನನ್ನು ತಿಳಿದುಕೊಳ್ಳುವುದೇ ಆತ್ಮಜ್ಞಾನ. ಸ್ವಯಂನ ಸಾಕ್ಷಾತ್ಕಾರ ಮಾಡುವುದೇ ಆತ್ಮಜ್ಞಾನ. ಅಂದರೆ ನಾನು ಅಂತರಂಗದಲ್ಲಿ ಹೇಗಿರುವೆನೋ ಬಹಿರಂಗದಲ್ಲಿಯೂ ಹಾಗೇ ಇರುವೆ. ಬಾಪೂಜಿಯವರು ಆತ್ಮಜ್ಞಾನವನ್ನು ಆತ್ಮಸ್ವರೂಪ ಎಂದಿದ್ದಾರೆ ಹಾಗೂ ಆತ್ಮ ಜಾಗೃತ ಸ್ಥಿತಿಯನ್ನು ಆತ್ಮಜ್ಞಾನ ಎಂದು ಹೇಳುತ್ತಾರೆ. ಶರೀರದಿಂದ ಕ್ರಿಯೆಗಳ ಕಡೆಗೆ ಮತ್ತು ಮನಸ್ಸಿನಿಂದ ವಿಚಾರಗಳ ಕಡೆಗಿನ ಜಾಗೃತಿಯಿಂದಲೇ ಸತ್ಯಜ್ಞಾನ ಮತ್ತು ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ಆತ್ಮಜ್ಞಾನವು ಸ್ವಯಂನ ಜ್ಞಾನವಾಗಿದೆ. ಆದರೆ ಲೌಕಿಕ ಜ್ಞಾನವು ಲೌಕಿಕ ಜಗತ್ತಿನ ಮಾಹಿತಿಯ ಜ್ಞಾನವಾಗಿದೆ. ಶಬ್ದಗಳಿಂದ, ಸೂಚನೆಗಳಿಂದ, ಶಾಸ್ತ್ರಗಳಿಂದ, ಗ್ರಂಥಗಳಿಂದ ಆತ್ಮಜ್ಞಾನವು ಹೇಗೆ ಸಂಭವಿಸಲು ಸಾಧ್ಯ? ಏಕೆಂದರೆ ಆತ್ಮಜ್ಞಾನವು ಕ್ರಿಯೆಗಳ ಹಾಗೂ ಶರೀರದ ಆಳದಲ್ಲಿದೆ. ಕ್ರಿಯೆಗಳು ಹಾಗೂ ಶರೀರದಿಂದ ಆತ್ಮಜ್ಞಾನ ಹೇಗೆ ತಾನೇ ಪಡೆಯಲು ಸಾಧ್ಯ? ಇವೆರಡು ಪ್ರತ್ಯೇಕವಾಗಿದೆ. ಒಂದು ಫಿಸಿಕಲ್ ಬಾಡಿ ಆಗಿದೆ, ಇನ್ನೊಂದು ಸ್ಪಿರಿಚುವಲ್ ಬಾಡಿ ಆಗಿದೆ. ನಾವು ವಿದ್ಯಾಭ್ಯಾಸದಿಂದ ಲೌಕಿಕದಲ್ಲಿ ಜ್ಞಾನವನ್ನು ಪಡೆದುಕೊಳ್ಳಬಹುದೇ ಹೊರತು ಸತ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಸತ್ಯವು ನಮ್ಮ ಅಂತರಾಳದಿಂದ ಸಿಗುವಂಥದ್ದು. ಹಾಗಾದರೆ ನಾವು ಈ ಆತ್ಮಿಕ ಜ್ಞಾನವನ್ನು ಹೇಗೆ ಪಡೆದುಕೊಳ್ಳಬೇಕು? ಇದಕ್ಕಾಗಿ ನಾನು ಮನಸ್ಸನ್ನು ಒಂದು ವಿಷಯ ವಸ್ತುವಿನ ಮೇಲೆ ಕೇಂದ್ರೀಕರಿಸಬೇಕಾಗಿದೆ. ಇದಕ್ಕಾಗಿ ನಮಗೆ ಒಂದು ನಿಶ್ಚಿತ ಸಮಯ, ಕ್ಷಮತೆ ಹಾಗೂ ಕುಶಾಗ್ರ ಬುದ್ಧಿಯೂ ಸಹ ಬೇಕಾಗುತ್ತದೆ. ಏಕೆಂದರೆ ಮನಸ್ಸಿನ ಅಂತರಾಳದಲ್ಲಿ ವಿಚಾರ, ಚಿಂತನ ಮತ್ತು ಆಂತರಿಕ ಸಂಭಾಷಣೆಗಳು ನಡೆಯುತ್ತಿರುತ್ತವೆ. ಬಾಪೂಜಿಯವರು ಹೇಳುವುದೇನೆಂದರೆ, ಆತ್ಮನ ಪರಮ ತತ್ವವನ್ನು ಮನಸ್ಸು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಮನಸ್ಸು ಅಜ್ಞಾನದ ಸ್ಥಿತಿಯಲ್ಲಿದೆ. ಏಕೆಂದರೆ ನಿಮ್ಮ ಭಾವನೆಗಳು ಒಂದು ಕಡೆ ನೆಲೆ ಆದಾಗ ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವುದು ಸರಳವಾಗುತ್ತದೆ. ಏಕೆಂದರೆ ಚೇತನ ಶಕ್ತಿಯೂ ಸಹ ಆ ನಿಟ್ಟಿನಲ್ಲಿಯೇ ಹರಿಯುತ್ತದೆ. ಆತ್ಮಜ್ಞಾನಕ್ಕಾಗಿ ನಮ್ಮಲ್ಲಿ ಮೊದಲು ಧ್ಯಾನ ಅಂದರೆ ಒಂದೆಡೆ ಗಮನ ಕೇಂದ್ರೀಕೃತವಾಗುತ್ತದೆ. ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆ ಈ ಧ್ಯಾನದಿಂದ. ಆಗ ನಿಮ್ಮೆಲ್ಲ ಚೇತನ ಶಕ್ತಿ ಒಳಮುಖವಾಗಿ ಹರಿಯತೊಡಗುತ್ತದೆ. ಸಂಪೂರ್ಣವಾಗಿ ನಿಮ್ಮ ಅಂತರಂಗವು ಪ್ರಕಾಶದಿಂದ ತುಂಬಿಕೊಳ್ಳುತ್ತದೆ. ನೀವು ಅಂತರ್ಮುಖಿಯಾಗುವಿರಿ. ನಿಮ್ಮಲ್ಲಿ ನೀವು ಮುಳುಗುತ್ತಾ ಹೋಗಿಬಿಡುತ್ತೀರಿ. ಇದುವೇ ಪರಮಶಾಂತಿಯ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ನಾವು ಏನನ್ನೂ ಸಹ ಯೋಚಿಸಬಾರದು, ನಿದ್ರೆಗೂ ಸಹ ಜಾರಬಾರದು. ನಮ್ಮೊಳಗೆ ಜ್ಞಾನವು ಜಾಗೃತವಾಗುತ್ತದೆ. ನಾವು ನಿಶ್ಶಬ್ದರಾಗುತ್ತಾ ಹೋಗುತ್ತೇವೆ. ಮನಸ್ಸಿನ ಈ ಸ್ಥಿತಿಯನ್ನು ಬಾಪೂಜಿಯವರು ಬೀಜರೂಪ ಸ್ಥಿತಿ ಎಂದಿದ್ದಾರೆ. ಮನಸ್ಸಿನ ನಿಜವಾದ ಸ್ವರೂಪವೇ ಶಾಂತ ಸ್ವರೂಪವಾಗಿದೆ. ಈ ಸ್ಥಿತಿಯಲ್ಲಿ ಬುದ್ಧಿಯಲ್ಲಿ ಜ್ಞಾನವು ನೆಲೆಯಾಗಿ ಸಂಸ್ಕಾರಗಳು ಪರಿವರ್ತನೆ ಆಗುತ್ತವೆ. ಇದರಿಂದ ಸ್ವಪರಿವರ್ತನೆಯ ಸ್ಥಿತಿಗೆ ಬರುತ್ತೇವೆ. ಜ್ಞಾನದಿಂದ ವೈರಾಗ್ಯವು ಉಂಟಾಗಿ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ ಎಂಬ ಪ್ರಶ್ನೆಗಳು ಏಳುತ್ತವೆ. ಆಗ ಆತ್ಮವು ಭಾವಾತೀತ ಹಾಗೂ ನಿರಾಕಾರಿಯಾಗುತ್ತದೆ. ಆತ್ಮಜ್ಞಾನವನ್ನು ಹೊಂದಲು ನಮ್ಮಲ್ಲಿ ಸಹನೆ, ಧೈರ್ಯ, ತಾಳ್ಮೆ, ಸ್ವೀಕೃತಿ ಭಾವವಿರಬೇಕು. ಪ್ರತಿರೋಧವಿರಬಾರದು. ಆಗ ನಾವೆಲ್ಲರೂ ಒಂದೇ, ನಾವೆಲ್ಲ ಸರ್ವಜ್ಞರಾಗಿದ್ದೇವೆ ಹಾಗೂ ನಾವು ಶಕ್ತಿಶಾಲಿ ಆತ್ಮವಾಗಿದ್ದೇವೆ. ಆತ್ಮಕ್ಕೆ ಯಾವುದೇ ರೂಪವಾಗಲಿ ಬಣ್ಣವಾಗಲಿ ಇರುವುದಿಲ್ಲ ಎಂಬ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ಆತ್ಮವು ಜಾಗೃತ, ಸ್ವಪ್ನ ಮತ್ತು ತುರ್ಯಾವಸ್ಥೆಯಿಂದಾಚೆ ಇದೆ ಎಂಬುದು ತಿಳಿಯುತ್ತದೆ. ಆತ್ಮ ಸರ್ವವ್ಯಾಪಿಯಾಗಿದೆ.
ಏಕೆಂದರೆ ಸಮಸ್ತ ಬ್ರಹ್ಮಾಂಡವು ಅದರಿಂದಾಚೆ ನಡೆಯುತ್ತಿದೆ. ಜಗತ್ತು ನಮ್ಮನ್ನು ಮಾಯೆಯಲ್ಲಿ ಬಂಧಿಸುತ್ತಿರುತ್ತದೆ ಮತ್ತು ಆತ್ಮ ನಮ್ಮನ್ನು ಬಂಧನದಿಂದ ಪಾರು ಮಾಡುತ್ತದೆ. ಆತ್ಮಜ್ಞಾನದಿಂದ ನಮ್ಮ 8ನೆಯ ಚಕ್ರ ಜಾಗೃತವಾಗುತ್ತದೆ ಹಾಗೂ 3ನೆಯ ಕಣ್ಣು ತೆರೆದುಕೊಳ್ಳುವುದು. ಇದರಿಂದ ನಾವು ನಮ್ಮ ದಿವ್ಯ ದೃಷ್ಟಿಯು ತೆರೆದುಕೊಂಡು ಆದಿ ಅನಾದಿ ಸ್ವರೂಪವನ್ನು ನೋಡಬಹುದು ಎಂದು ಬಾಪೂಜಿಯವರು ಹೇಳುತ್ತಾರೆ. ಆತ್ಮಜ್ಞಾನದ ಮಾರ್ಗ ಇದು ಪುರುಷಾರ್ಥದ ಮಾರ್ಗ. ಜೀವನದಲ್ಲಿ ಬರುವಂತಹ ದುಃಖಗಳು ಹೊರಗಿನಿಂದ ಬರುವುದಿಲ್ಲ, ಇವುಗಳು ಒಳಗಿನಿಂದಲೇ ಬರುತ್ತವೆ. ಇದಕ್ಕೆ ಪರಿಹಾರವೂ ಸಹ ಅಂತರಾಳದಲ್ಲಿಯೇ ಇದೆ. ಅಂತರಂಗದ ಅನ್ವೇಷಣೆಯೇ ಆತ್ಮಜ್ಞಾನವಾಗಿದೆ. ಜ್ಞಾನಿ ಹಾಗೂ ಮುಕ್ತ ಮಹಾಜ್ಞಾನಿ ಪುರುಷರು ಇದೇ ಮಾರ್ಗದಲ್ಲಿ ನಡೆದು ತಮ್ಮ ದುಃಖಗಳಿಂದ ಮುಕ್ತಿಯನ್ನು ಪಡೆದು ಪರಮಾನಂದವನ್ನು ಹೊಂದುತ್ತಾರೆ. ಆತ್ಮಜ್ಞಾನದಿಂದ ವ್ಯಕ್ತಿಯು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಒಂದಾಗುತ್ತಾನೆ ಮತ್ತು ಪರಮಾನಂದವನ್ನು ಹೊಂದುತ್ತಾನೆ ಎನ್ನುತ್ತಾರೆ ಬಾಪೂಜಿಯವರು. ಆತ್ಮಜ್ಞಾನ ಪಡೆದ ನಂತರ ಸಾಂಸಾರಿಕ ವೈಭವ, ಭೋಗ, ವಿಲಾಸಗಳೆಲ್ಲವೂ ತುಚ್ಛ ಎಂದೆನಿಸುತ್ತವೆ. ಇದುವೇ ಸತ್ಯದ ಮಾರ್ಗ, ಇದುವೇ ಪರಮ ತತ್ವವಾಗಿದೆ. ಇದನ್ನು ಅನ್ವೇಷಣೆ ಮಾಡುವಂತಹ ವ್ಯಕ್ತಿಯು ಪರಮ ಮುಕ್ತಿಯನ್ನು ಹೊಂದುತ್ತಾನೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की पर